ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವಿದ್ಯುತ್ ಶಾಕ್ ನೀಡುವ ಮೀನುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. 1941ರಲ್ಲಿ ಅಮೆರಿಕದ ಸೇನಾಪಡೆಯ ಸಂಶೋಧನಾ ಕೇಂದ್ರವೊಂದರಲ್ಲಿದ್ದ ಕೊಳವೊಂದಕ್ಕೆ ಅಕಸ್ಮಾತಾಗಿ ಇಬ್ಬರು ಬಿದ್ದು ತಕ್ಷಣ ತಮ್ಮ ಜೀವನ ಕಳೆದುಕೊಳ್ತಾರೆ. ಅವರಿಗೆ ಎಲೆಕ್ಟ್ರಿಕ್ ಈಲ್ ಎಂಬ ಮೀನುಗಳಿಂದ ವಿದ್ಯುತ್ ತಗುಲಿತು. ಆಗ ಗೊತ್ತಾಯಿತು ಕೆಲವು ಜಾತಿಯ ಮೀನುಗಳು ವಿದ್ಯುತ್ ಆಘಾತ ನೀಡುವ ಶಕ್ತಿಯನ್ನು ಹೊಂದಿದೆ ಎಂದು. 19ನೇ ಶತಮಾನದಲ್ಲಿ ಮಾನವನು ವಿದ್ಯುತ್ ಶಕ್ತಿಯ ಪೂರ್ಣ ಪರಿಚಯವಾದ ನಂತರವೇ ಈ ರೀತಿಯ ಮೀನುಗಳು ಶಕ್ತಿಯು ವಿದ್ಯುತ್ ಮೂಲದ್ದು ಎಂದು ನಮಗೆ ಗೊತ್ತಾಗಿದ್ದು. ಇಷ್ಟಕ್ಕೂ ಮೀನುಗಳು ವಿದ್ಯುತ್ತನ್ನು ಯಾಕೆ ಉತ್ಪಾದಿಸುತ್ತವೆ? ಅವುಗಳಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಇನ್ನೂ ಹೇಳಬೇಕಂದ್ರೆ ನೆಲದಲ್ಲಿರುವ ಪ್ರಾಣಿಗಳಿಗೂ ವಿದ್ಯುತ್ ಉತ್ಪಾದಿಸುವ ಶಕ್ತಿ ಇದೆ. ಮನುಷ್ಯನ ಹೃದಯ ಕೂಡ ಸ್ವಲ್ಪ ಶಕ್ತಿಯ ವಿದ್ಯುತ್ ತರಂಗಗಳನ್ನು ಉತ್ಪಾದಿಸಬಲ್ಲದು. ಇನ್ನು ಬೇರೆ ಪ್ರಾಣಿಗಳ ಹೃದಯ ಬಡಿಯಲು ಸೂಕ್ಷ್ಮವಾದ ವಿದ್ಯುತ್ ತರಂಗಗಳು ಅಗತ್ಯ. ವಿದ್ಯುತ್ ಈಲ್, ವಿದ್ಯುತ್ ರೇ ಮತ್ತು ವಿದ್ಯುತ್ ಕ್ಯಾಟ್ಫಿಶ್ ಈ 3 ಪ್ರಭೇದದ ಮೀನುಗಳು ಅಧಿಕ ಪ್ರಮಾಣದ ವಿದ್ಯುತ್ತನ್ನು ಉತ್ಪಾದಿಸುತ್ತವೆ. ವಿದ್ಯುತ್ ಈಲ್ ಮೀನಿನ ದೇಹದ ಅರ್ಧ ಭಾಗದಷ್ಟು ಪ್ರದೇಶದಲ್ಲಿ ವಿದ್ಯುತ್ ಉತ್ಪಾದಿಸುವ ಕೋಶಗಳೇ ತುಂಬಿವೆಯಂತೆ. ಇದರ ದೇಹ ಒಂದು ಜೀವಂತ ಬ್ಯಾಟರಿ ಇದ್ದ ಹಾಗೆ ನೋಡಿ. ಇದು ದಕ್ಷಿಣ ಅಮೆರಿಕದ ಸಿಹಿ ನೀರಿನಲ್ಲಿ ವಾಸಿಸುವ ಮೀನು. ಇದು ಕುರುಡು ಮೀನು ಕೂಡ. ಚೆನ್ನಾಗಿ ಬೆಳೆದ ಎಲೆಕ್ಟ್ರಿಕ್ ಈಲ್ ಮೀನು ಸುಮಾರು 45 kg ತೂಗುತ್ತದೆ. ಇದು ತಯಾರಿಸುವ ವಿದ್ಯುತ್ ಸುಮಾರು 400 ವೋಲ್ಟ್ಗಳು. ಇದರ ವಿದ್ಯುತ್ ಆಘಾತ ಎಷ್ಟೆಂದರೆ 6 ಮೀಟರ್ ದೂರದಿಂದ ಅದು ನೀಡಿದ ಶಾಕ್ಗೆ ಕುದುರೆಗಳು ಜ್ಞಾನ ತಪ್ಪಿ ಬೀಳುತ್ತವೆಯಂತೆ. ಇನ್ನು ಇದರ ವಿದ್ಯುತ್ ಆಘಾತ ಪೂರ್ತಿಯಾಗಿ ತಗುಲಿದರೆ ಪ್ರಾಣಿಗಳು ಸತ್ತೇ ಹೋಗ್ತವೆ. ಮನುಷ್ಯನಿಗೆ ಈ ಮೀನು ನೀಡುವ ಶಾಕ್ ಮಾರಣಾಂತಿಕ ಅಂತಲೇ ಹೇಳ್ಬೋದು. ಇನ್ನು ಆಶ್ಚರ್ಯದ ಸಂಗತಿ ಎಂದರೆ ಈ ಮೀನುಗಳು ಸತ್ತ ನಂತರವೂ ಅವುಗಳ ದೇಹದಿಂದ 12 ಗಂಟೆ ಕಾಲ ವಿದ್ಯುತ್ ಶಾಕ್ ಹೊರಬರುತ್ತದಂತೆ. ವಿದ್ಯುತ್ ಕ್ಯಾಟ್ಫಿಶ್ ಎಂಬ ಇನ್ನೊಂದು ಬಗೆಯ ಮೀನು ಆಫ್ರಿಕಾದ ನದಿಗಳಲ್ಲಿ ಇರುತ್ತದೆ. ಇವು ತಯಾರಿಸುವ ವಿದ್ಯುತ್ತು ಅಷ್ಟೇನು ಅಪಾಯಕಾರಿಯಲ್ಲ, ಸುಮಾರು 90 ವೋಲ್ಟ್ ಮಾತ್ರ. ಇವು ಸ್ವಲ್ಪ ಹೊತ್ತು ಶಾಕ್ ನೀಡಿದ ನಂತರ ಸುಸ್ತಾಗುತ್ತವೆ. ಇವುಗಳ ದೇಹದ ಒಂದು ಚಿಕ್ಕ ಅಂಗ ವಿದ್ಯುತ್ತನ್ನು ಉತ್ಪಾದಿಸಬಲ್ಲದು. ವಿದ್ಯುತ್ ರೇ ಜಾತಿಗೆ ಸೇರಿದ ಮೀನುಗಳು ಸಮುದ್ರದಲ್ಲಿ ವಾಸಿಸುವ ಸೋಮಾರಿ ಮೀನುಗಳು. ಆದರೆ ಅವು ನೀಡುವ ವಿದ್ಯುತ್ ಆಘಾತ ಮಾತ್ರ ಸೋಮಾರಿ ಏನಲ್ಲ. 220 ವೋಲ್ಟ್ ವಿದ್ಯುತ್ ಶಾಕ್ ನೀಡುತ್ತವೆ ಇವು ತಯಾರಿಸುವ ವಿದ್ಯುತ್ 220 ವೋಲ್ಟ್ ಆದರೂ ಅವು ವಾಸಿಸುವ ನೀರು ಉಪ್ಪು ಆದ್ದರಿಂದ ಅವು ಹೊರಡಿಸುವ ವಿದ್ಯುತ್ ತರಂಗಗಳು ಆ ನೀರಿನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಸಂಚರಿಸುತ್ತವೆ. ಆಫ್ರಿಕಾದ ಆನೆ ಮೀನು ಬಹುಮಟ್ಟಿಗೆ ಕುರುಡು. ಅವು ಉತ್ಪಾದಿಸುವ ವಿದ್ಯುತ್ 10 ವೋಲ್ಟ್ಗಿಂತ ಕಡಿಮೆ. ಇದರಿಂದ ಇತರ ಪ್ರಾಣಿಗಳಿಗೆ ಅಪಾಯವೇನೂ ಇಲ್ಲ. ಈ ಮೀನುಗಳು ವಿದ್ಯುತ್ ತರಂಗಗಳನ್ನು ಬಳಸಿ ತಮ್ಮ ಸುತ್ತಲಿನ ಜಗತ್ತನ್ನು ನೋಡಬಲ್ಲವು. ಆನೆ ಮೀನಿನ ಕೆಲವು ಪ್ರಭೇದಗಳು ವಿದ್ಯುತ್ ತರಂಗಗಳನ್ನು ಬಳಸಿ ಪರಸ್ಪರ ಸಂಕೇತಗಳನ್ನು ವಿನಿಮಯ ಮಾಡಿಕೊಳ್ಳಬಲ್ಲವು. ವಿದ್ಯುತ್ ತರಂಗಗಳನ್ನು ಬಳಸಿ ಈ ಮೀನುಗಳು ಪರಸ್ಪರ ಕಳಿಸಿದ ಸಂದೇಶ ರೂಪದ ಹಾಡುಗಳನ್ನು ವಿಜ್ಞಾನಿಗಳು ರೆಕಾರ್ಡ್ ಮಾಡಿದ್ದಾರೆ. ಅದೊಂದು ರೀತಿಯ ರೇಡಿಯೋ ತರಂಗಗಳು. ಇನ್ನು ನಮ್ಮ ದೇಶದ ಜಗದೀಶ್ ಚಂದ್ರ ಬೋಸ್ರವರು ರೇಡಿಯೋ ತರಂಗಗಳ ವೈರ್ಲೆಸ್ ಸಂಪರ್ಕವನ್ನು ಕಂಡುಹಿಡಿಯುವ ಸಾವಿರಾರು ವರ್ಷಗಳ ಮುಂಚೆಯೇ ಅಂತಹ ತರಂಗಗಳನ್ನು ಆಫ್ರಿಕಾದ ಈ ಮೀನುಗಳು ನಮಗೆ ಅರಿವಿಲ್ಲದಲೆಯೇ ಬಳಸಿದ್ದವು. ವೀಕ್ಷಕರೇ, ನಿಜ ಹೇಳಬೇಕು ಅಂದರೆ ಈ ಮೀನುಗಳು ಅಷ್ಟೊಂದು ಪ್ರಮಾಣದ ವಿದ್ಯುತ್ತನ್ನು ಹೇಗೆ ತಯಾರಿಸುತ್ತವೆ ಎಂದು ಪರಿಪೂರ್ಣವಾಗಿ ಇನ್ನೂ ಕಂಡುಕೊಳ್ಳಲಾಗಿಲ್ಲ. ಆದರೆ ಪ್ರಕೃತಿಯಲ್ಲಿ ಈ ರೀತಿಯ ಹಲವು ರಹಸ್ಯಗಳನ್ನು ಬಿಡಿಸಲು ಯತ್ನಿಸುವ ಮಾನವನ ಕುತೂಹಲ ನಿಜಕ್ಕೂ ಅದಮ್ಯ. ವೀಕ್ಷಕರೇ, ನನ್ನ ಈ ಮಾಹಿತಿ ನಿಮಗೇನಾದರೂ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.